ನಾನು ಥಂಬ್ನೇಲ್ನಲ್ಲಿ ಏನು ಬರ್ಕೊಂಡಿದ್ದೀನಿ ಅದು ಅಪ್ಪಟ ಸತ್ಯ. ಅಲ್ಲಿ ಯಾವುದೇ ರೀತಿ ಉತ್ಪ್ರೇಕ್ಷೆ ಇಲ್ಲ. 100 ಟಗರ್ಮರಿ ಸಾಕೋ ಬದಲು ನಾನು ಈಗ ಏನು ಹೇಳ್ತೀನಿ ಅವನ್ನು ಸಾಕಿದರೆ ಅಷ್ಟೇ ಆದಾಯ ಅಥವಾ ಅದಕ್ಕಿಂತ ಹೆಚ್ಚು ಆದಾಯ ಪಡೆಯೋದರಲ್ಲಿ ಯಾವುದೇ ರೀತಿಯ ಡೌಟು ಇಲ್ಲ, ಯಾವುದೇ ರೀತಿಯ ಅನುಮಾನವೂ ಇಲ್ಲ. ಅಲ್ಲದೆ ಈಗ 100 ಟಗರ್ಮರಿ ತರಬೇಕು ಅಂತಂದರೆ ತಲೆಗೆ 8,000 ಅಂದರೂ ಕೂಡ 8 ಲಕ್ಷ ಆಗುತ್ತೆ. ಇನ್ನು ಅದರ ಮೇವು, ಅದರ ನಿರ್ವಹಣೆ ವಗೈರ ಎಲ್ಲ ಸೇರ್ಕೊಂಡು ಬಿಟ್ಟು 10 ಲಕ್ಷಕ್ಕೂ ಮೇಲೆ ಬಂಡವಾಳ ಹಾಕಬೇಕು. ಒಬ್ಬ ಸಾಮಾನ್ಯನ ರೈತನ ದೃಷ್ಟಿಕೋನದಲ್ಲಿ ನೋಡಿದ್ರೆ 10 ಲಕ್ಷ ಬಂಡವಾಳ ಹೂಡಿ ಒಂದು ಕಸಬು ಮಾಡೋದು ಅಂತಂದರೆ ಬಹಳ 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 ಕಷ್ಟದ ವಿಚಾರ. ಅದರಲ್ಲಿದ್ದ ನೀವು ಅದನ್ನು ಮಾಡೋ ಬದಲು ಅಂದರೆ ಈ ಅತಿಯಾದ ಬಂಡವಾಳ ಏನಿದೆ ಈ ಕುರಿ ಮೇಕೆ ಸಾಕಾಣಿಕೆಯಲ್ಲಿ, ಈ ಬಂಡವಾಳ ಹಾಕೋ ಬದಲು ನೀವು ರೈತರಾಗಿ 1.5-2 ಎಕರೆ ಜಮೀನಿದೆ ಅಂದ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಯೂಟ್ಲನ್ನ ಸಾಕಾಣಿಕೆ ಮಾಡಿದ್ರೆ ನೀವು ಖಂಡಿತ ತಿಂಗಳಿಗೆ ಏನಿಲ್ಲ ಅಂದರೂ 1,00,000 ರೂಪಾಯಿ ದುಡಿಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಏನು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ರೈತರಿಗೆ, ಅದರಲ್ಲೂ ಬಹಳ ಮುಖ್ಯವಾಗಿ ಹೊಸದಾಗಿ ಈ ಏನಾದರೂ ರೈತಾಪಿ ಶುರು ಮಾಡಬೇಕನ್ನುವಂತಹ ಈ ಯುವಕರು ಇರ್ತಾರಲ್ಲ, ಅವರಿಗೆ ಇದು ಬಹಳ ಬಹಳ ಉಪಯೋಗಕಾರಿಯಾದಂತಹ ವಿಡಿಯೋನು. ಅದರಲ್ಲಿದ್ದ ನೋಡ್ತಾ ಇದ್ದವಂಥ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಬೇಕಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಮುಂದುವರಿಸೋಣ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ಏನು ಹೇಳಲಿದ್ದೇನೆ ಅನ್ನೋದನ್ನ ಕೆಲವರಾದರೂ ಊಹಿಸ್ಕೊಂಡಿರ್ಬೋದು ಅಂತಂದು ಅಂದ್ಕೊಂಡಿದ್ದೀನಿ. ಅದು ಬೇರೆ ಏನೂ ಅಲ್ಲ, ರೇಷ್ಮೆ ಹುಳು ಸಾಕಾಣಿಕೆ. ಅಯ್ಯೋ, ಬೇರೇನೋ ಹೊಸದು ಹೇಳ್ತಾರೆ ಅಂದ್ಕೊಂಡಿದ್ವಿ, ಇದೇನಾ ಅಂತ ಉದ್ಗಾರ ತೆಗೆದು ನನ್ನಿಂದ ಬೇರೆ ವಿಡಿಯೋಗೆ ಹೋಗಬೇಡಿ. ಏಕೆ ಅಂತಂದರೆ ಈ ರೇಷ್ಮೆ ಹುಳು ಸಾಕಾಣಿಕೆ ಎಷ್ಟು ಅದ್ಭುತವಾದಂತಹ ಕಸುಬು. ಇವತ್ತೇ ಅಂತಂದಲ್ಲ, ಮೊದಲಿಂದ ಕೂಡ ರೈತಾಪಿಯಲ್ಲಿ ದುಡ್ಡು ನೋಡೋ ಅಂತಹ, ಅಂದರೆ ಆರ್ಥಿಕವಾಗಿ ರೈತನಿಗೆ ಬೆನ್ನೆಲುಬಾಗಿ ನಿಂತಹ ಕಸುಬು ಯಾವುದು ಅಂತಂದರೆ ಈ ರೇಷ್ಮೆ ಹುಳು ಸಾಕಾಣಿಕೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಈ ರೈತಾಪಿಗೆ ಬರೋಕ್ಕೆ ಕೂಡ ಬಹಳ ಮುಖ್ಯವಾದ ಕಾರಣ ಈ ರೇಷ್ಮೆ ಹುಳು ಸಾಕಾಣಿಕೆ ಅಂತಂದೇ ಹೇಳ್ಬೋದು. ಇಲ್ಲ ಅಂತಂದರೆ ನಾನು ಯಾವುದಾದ್ರೂ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತಿದ್ನೋ ಹೆಂಗೋ ಗೊತ್ತಿಲ್ಲ. ನೆಮ್ಮದಿಯಾಗಿ ಒಂದು ಶೆಡ್ ಹಾಕ್ಕೊಂಡು ಅಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿಕೊಂಡ್ರೆ ಇಷ್ಟು ಆದಾಯ ಬರುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲೇ ನಾನು ವಿದ್ಯಾಭ್ಯಾಸ ಸಾಕು ಮಾಡಿ ಈ ರೈತಾಪಿ ಕಸಬಿಗೆ ತೊಡ್ಕೊಂಡಿದ್ದು. ಏಕೆ ಅಂತಂದರೆ ರೈತಾಪಿ ಕಸಬಿನಲ್ಲಿ ನಂಬರ್ 1 ಆರ್ಥಿಕ ಬೆಳೆ ಯಾವುದು ಅಂತಂದರೆ ಆವತ್ತಿನಿಂದ ಇವತ್ತಿನ ತನಕ ಈ ರೇಷ್ಮೆ ಸಾಕಾಣಿಕೆನೇ. ಆದರೆ ಆಗ ರೇಷ್ಮೆ ಸಾಕಾಣಿಕೆ ಏನು ನಾನು ಶುರು ಮಾಡಿದಂತಹ ಒಂದು 35-40 ವರ್ಷಗಳ ಕೆಳಗಡೆ ರೇಷ್ಮೆ ಸಾಕಾಣಿಕೆ ಆಗ ತುಂಬ ಕಷ್ಟದಾಯಕವಾಗಿತ್ತು. ಏನು ಅಂತಂದರೆ ಆಳುಗಳು ಸಿಗ್ತಾಯಿದ್ರು, ಆಗ ನಡೀತಾ ಇತ್ತು. ಈಗ ಆಳುಗಳು ಸಿಕ್ಕೋಲ್ಲ. ಅದಕ್ಕೆ ತಕ್ಕಂತೆ ತಾಂತ್ರಿಕವಾಗಿ ರೇಷ್ಮೆ ಸಾಕಾಣಿಕೆ ಅನ್ನೋದು ಬಹಳ 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 ಸುಲಭ ಆಗೋಗ್ಬಿಟ್ಟಿದೆ. ಹೇಗೆ ಸುಲಭ ಆಗಿದೆ ಅಂದರೆ, ಚಾಕಿಯಿಂದ ತಗೊಂಡು ಈ ಹಣ್ಣುಗಳ ಚಂದ್ರಿಕೆ ಹಾಕ್ತೀವಿ ನೋಡಿ, ಆ ತನಕ ಆಗಲಿ ಆವತ್ತಿದ್ದ ಕೆಲಸ ಏನಿದೆ ಅದರಲ್ಲಿ ಬರೀ 20%, 20% ಕೆಲಸ ಮಾತ್ರ ಈಗ ಉಳ್ಕೊಂಡಿದೆ ಅಂತಂದು ಹೇಳ್ಬೋದು. ಅಷ್ಟೊಂದು 80%ನಷ್ಟು ಕೆಲಸದ ಒಂದು ಸುಲಭೀಕರಣ ಆಗಿಬಿಟ್ಟಿದೆ ಈಗ ಅಂತಂದು ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಚಾಕಿ ನೋಡಿ, ಚಾಕಿ ಅಂತಂದರೆ 1ನೇ ಜ್ವರ 2ನೇ ಜ್ವರ ಎಬ್ಬರಿಸೋದು. ಚಿಕ್ಕ ಹುಳನ ಅದರ ನಿರ್ವಹಣೆ ತುಂಬ ಕಷ್ಟ ಇತ್ತು. ಈಗ ಪ್ರೈವೇಟ್ನಲ್ಲೇ ಭಾಳ ಚೆನ್ನಾಗಿ ಈ ಚಾಕಿ ಮಾಡಿ ಕೊಡ್ತಾ ಇದ್ದಾರೆ.
ಚಾಕಿ ಒಂದು ಚೆನ್ನಾಗಾಯಿತು ಅಂತಂದರೆ ಬೆಳೆ ಬಂತು ಅಂತಂದೇ ಲೆಕ್ಕ. ಚಾಕಿ ಎಷ್ಟು ಮುಖ್ಯ ಅಂತಂದರೆ ಅದನ್ನು ಇಷ್ಟೇ ಟೆಂಪರೇಚರ್, ಇಷ್ಟೇ ಹ್ಯುಮಿಡಿಟಿಯಲ್ಲಿ, ಅಂದರೆ ಇಷ್ಟೇ ಬಿಸಿ ಮತ್ತು ಇಷ್ಟೇ ತೇವಾಂಶದಲ್ಲಿ ಸಾಕಿಬಿಟ್ರೆ ಅದು ಬೆಳೆ ಬಂದುಬಿಡುತ್ತೆ. ಅದು ರೈತರು ಅಷ್ಟೆಲ್ಲ ಅನುಕೂಲ ಮಾಡ್ಕೊಬೇಕಾಗೋದಿಲ್ಲ. ಈಗ ಚಾಕಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಆ ಥರ ಮೇಂಟೈನ್ ಮಾಡಿ ಕೊಡ್ತಾಯಿದ್ದಾರೆ. ಸ್ವಲ್ಪ ದುಬಾರಿ ಆದರೂ ಪರವಾಗಿಲ್ಲ. ಮೊಟ್ಟೆ ತರೋ ಬದಲು ರೈತರು ಈಗ ಈ ಚಾಕಿ ಹುಳ ತರ್ತಾಯಿದ್ದಾರೆ. ನನಗೆ ಗೊತ್ತಿದ್ದಂತೆ ಈ 30-32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 70-80 ಈ ತೇವಾಂಶ ಇದರಲ್ಲೇ ಬೆಳೆಸಿದಾಗ ಚಾಕಿನ 1ನೇ ಜ್ವರ 2ನೇ ಜ್ವರ ಬೆಳೆ ಬಂತು ಅಂತಂದೇ ಲೆಕ್ಕ. ಈಗ ಅಂಥ ಹುಳ ಕೊಡ್ತಾ ಇರೋದ್ರಲ್ಲಿದ್ದ ಒಳ್ಳೆ ಟೆಂಪರೇಚರ್ ಎಷ್ಟಿರಬೇಕೋ ಅಷ್ಟು ಟೆಂಪರೇಚರ್ ಮತ್ತು ಹ್ಯುಮಿಡಿಟಿಯಲ್ಲಿ ಕೊಡ್ತಾರೆ ನೋಡಿ. ಹಂಗಾಗ್ಬಿಟ್ಟು ಬೆಳೆಗಳು ಕೂಡ ಫೇಲ್ ಆಗ್ತಾಯಿಲ್ಲ. ಜೊತೆಗೆ ಏನು ಸಣ್ಣ ಹುಳುಗಳ ನಿರ್ವಹಣೆ ಇತ್ತು 1ನೇ ಜ್ವರ 2ನೇ ಜ್ವರ, ಅದರ ಆ ಅವಧಿ, ಆ ಕಷ್ಟವೂ ರೈತನಿಗೆ ತಪ್ಪದಂಗಾಯಿತು. 7-8 ದಿನಗಳು ಆ ಸೂಕ್ಷ್ಮವಾಗಿ ನೋಡ್ಕೊಳ್ಳೋ ಅಂತಹ ಟೈಮ್ ಇರುತ್ತೆ. ಅದು ಈಗಿಲ್ಲ. ಆರಾಮಾಗಿ ಹುಳ ಕೊಡ್ತಾ ಇದ್ದಾರೆ, 7 ದಿನ ಉಳಿತಾಯ ಆಗುತ್ತೆ. ಇದಾದ ಮೇಲೆ ಈಗ ಮೇವು ಹಾಕೋದು ಹೇಳ್ಬೋದು. ನಾವಾಗ 6 ಮೇವು ಹಾಕಿದ್ದೀವಿ. ನಿಜ, ಸ್ಟಾರ್ಟಿಂಗ್ ನಾನು ರೇಷ್ಮೆ ಶುರು ಮಾಡಿದಾಗ 6 ಮೇವು, 6 ಮೇವಿನಿಂದ 4, 4ರಿಂದ 3, ಈಗ ಬರೀ 2 ಮೇವು ಕೊಡೋದು. ನೋಡಿ ಎಷ್ಟು ಉಳಿತಾಯ ಆಯಿತು ಕೆಲಸ ಅಂತಂದು. ಸೊಪ್ಪಿನ ಉಳಿತಾಯ ಆಯಿತು. ಅದರಲ್ಲೂ ಆಗ ತಟ್ಟಿಗಳಲ್ಲಿ ಮೇಯಿಸ್ತಾ ಇದ್ದಿದ್ದು, ಆ ಸೊಪ್ಪು ತಂದು ಕಟ್ರಲ್ಲಿ ಎಳೆದು ಸಣ್ಣದಾಗಿ ಮಾಡಿ ಅದಕ್ಕೆ ಹಾಕಿ ಬೆಡ್ ತೆಗಿಯೋದು. ಅಯ್ಯೋ, ರಾತ್ರಿಯೆಲ್ಲ ಮಾಡಿದ್ರು ಕೂಡ ಕೆಲಸ. ನಾನು ಆಗಲೇ ಹೇಳಿದಾಗ ಆಗೇನೋ ಆಳುಗಳು ಸಿಗ್ತಾಯಿದ್ರು, ಸರಿ ಹೋಗ್ತಿತ್ತು. ಆ ಬೆಡ್ ತೆಗಿಯೋದಂತೆ, ಆ ಸೊಪ್ಪು ಹಾಕೋದು, ದಿನವೆಲ್ಲ ಅದೇ ಕೆಲಸದಲ್ಲಿ ಪುಡಿ ಆಗೋಗ್ಬಿಡ್ತಿದ್ದೀವಿ. ನಾವೆಲ್ಲ ನಲಿಕುಲಿ ಆಗ್ತಾಯಿದ್ವಿ. ಈಗ 2 ಕಟ್ ಮಾಡೋದಿಲ್ಲ, ಆಯಿಸೋದು, ಸುಮ್ಮನೆ ಶೂಟ್ ರೈರಿಂಗ್ ಅಂತ ಏನು ಹಾಸಿಗೆಗಳಲ್ಲಿ ಹುಳ ಮೇಯಿಸೋದ್ರಲ್ಲಿದ್ದ ಆ ಕೆಲಸ ಪೂರಾ ತಪ್ಪೋಗ್ಬಿಡ್ತು. ಇನ್ನು ಶಾಂಪಲ್ ಆಯಿಸೋದು ಅಂತಂದರೆ, ಶಾಂಪಲ್ ಅಂದರೆ ಹಣ್ಣುಳ ಆರ್ಸಿ ಬಿದಿರು ಚಂದ್ರಿಕೆಗಳಿಗೆ ಹಾಕ್ತಿದ್ವಿ. ಆ ಬಿದಿರು ಚಂದ್ರಿಕೆಗಳಿಗೆ ಹಾಕೋದು, ಆಮೇಲೆ ಅದು ಮಳೆ ಅಂತೆ, ಗಾಳಿ ಅಂತೆ, ಬಿಸಿಲಂತೆ ಇವೆಲ್ಲ ತಗಲ್ದಂಗೆ ನೋಡ್ಕೋಬೇಕು. ಪ್ರಾಣಿಗಳ ಕಾಟ, ಪಕ್ಷಿಗಳ ಕಾಟ ಏನಾಗ್ಬಿಡ್ತಾಯಿತ್ತು ಅಂತಂದರೆ, ಈ ಹಣ್ಣುಗಳ ಆರಿಸಿ ಮಾರ್ಕೆಟ್ಗೆ ತಗೊಂಡೋಗಿ ಬರೋದರಲ್ಲಿ ನಾನು ಇಷ್ಟು ಹೆಚ್ಚು ಕಮ್ಮಿ ಒಂದು 5-6 kg ತೂಕನೇ ಕಳ್ಕೊಂಡು ಬಿಡ್ತಿದ್ದೆ. ಮುಖ ಎಲ್ಲ ಕಿತ್ಕೊಂಡೋಗಿ ಟೈಫಾಯ್ಡ್ ಜ್ವರದಿಂದ ಈಚೆ ಬಂದು ನನಗೆ ಕಾಣಿಸ್ತಾ ಇದ್ದೆ. ಆ ಥರ ಒಂದು ಶ್ರಮ ಇತ್ತು ರೇಷ್ಮೆ ಬೆಳೆ ಬೇಯಿಸೋದು. ಈಗೇನು ಹಣ್ಣುಳ ಆಯಿಸೋದು ಕೂಡ ಭಾಳ ಸುಲಭ. ಚಂದ್ರಿಕೆಗೆ ಬಂದಿದೆ, ನೀವೇನಾದರೂ ಬಿಳಿ ಗೂಡು ತಂದುಬಿಟ್ರೆ ಈಗ ಹಣ್ಣು ಆಗ್ತಿದ್ದಂಗೆ ಅದರ ಮೇಲೆ ಸುಮ್ಮನೆ ಆ ಚಂದ್ರಿಕೆ ಇಟ್ಬಿಟ್ರೆ ಸಾಕು, ಅವೇ ಗೂಡು ಅಂದ್ಕೊಂಡು ಬಿಡ್ತವೆ. ಆಮೇಲೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅದನ್ನು ಗೂಡು ಬಿಡಿಸೋದು, ಗೂಡು ಮಾರ್ಕೆಟಿಗೆ ತಗೊಂಡೋಗೋದು. ಮಾರ್ಕೆಟ್ ವ್ಯವಸ್ಥೆಯೂ ಸಹ ಬಹಳ ಡಿಜಿಟಲ್ಲಾಗಿ ಭಾಳ ಸುಲಭ ಆಗಿಬಿಟ್ಟಿದೆ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಯುವಕರಿಗೆ ಇನ್ನೂ ಈ ರೇಷ್ಮೆ ಸಾಕಾಣಿಕೆ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಈಗ ಒಂದು ಜ್ವರದ ಥರ ಎಲ್ಲರೂ ಕುರಿ ಮೇಕೆ ಅಂತ ಇದ್ದಾರೆ. ನಾನು ಕುರಿ ಮೇಕೆ ಸಾಕಾಣಿಕೆನ ಇಲ್ಲಿ ಕಡಿಮೆ ಮಾಡಿ ಹೇಳ್ತಾ ಇಲ್ಲ. ನಮ್ಮ ರೈತಾಪಿ ಹುಡುಗರು, ಯುವಕರು ಬಹಳಷ್ಟು ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡೋದಲ್ಲ. ಅವರಿಗೆ ಅನುಕೂಲ ಇದ್ದರೆ 1.5-2 ಎಕರೆ ತೋಟ ಇದೆ ಅಂದ್ಕೊಳ್ಳಿ, ಒಂದು ನೀರಿನ ಸೌಲಭ್ಯ ಹಂಗಿರೋವಂಥದ್ದು. ಅಲ್ಲಿ ನೀವು ರೇಷ್ಮೆ ವಿವನ ಕಡ್ಡೆ ಹಾಕಿಬಿಟ್ಟರೆ 2 ಬ್ಯಾಚ್ ಮಾಡಿಕೊಂಡ್ರೆ 1 ಎಕರೆ 1 ಬ್ಯಾಚ್, 1 ತಿಂಗಳಿಗೆ, ಇನ್ನೊಂದು ಎಕರೆದು ಇನ್ನೊಂದು ಬ್ಯಾಚು. ತಿಂಗಳೂ ₹1,00,000 ಕಡಿಮೆ ಇಲ್ಲದಂಗೆ ಈ 60-70 ಬರಲಿ, ಏನು ಒಳ್ಳೆ ದುಡ್ಡು. ಯಾಕೆ ಅಂತಂದರೆ ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮೂರಲ್ಲಿ ಭಾಳಷ್ಟು ಜನ, ಈಗ ನಾನು ಬಿಟ್ಟಿದ್ದೀನಿ ಅಂದ್ಕೊಳ್ಳಿ ಹಲವಾರು ಕಾರಣಗಳಿಂದ, ಈಗಲೂ ತುಂಬ ದುಡ್ಡು ಮಾಡ್ತಾಯಿದ್ದಾರೆ. ಬೇರೆ ಯಾವುದರಲ್ಲೂ ಇಷ್ಟೊಂದು ಕನ್ಸಿಸ್ಟೆಂಟಾಗಿ ಅಂತಾರೆ ನೋಡಿ, ನಿರಂತರವಾಗಿ. ಈ ಟೊಮಾಟೊಗಳು ಇವುಗಳಿಗೆಲ್ಲ ಹೋಲ್ಸೋಕ್ಕೆ ಹಾಕೋದಿಲ್ಲ. ಅದೊಂಥರ ಬಿಡಿ, ಅದರ ಕತೆ ಬೇಡ. ಅದೊಂದು ಮಟಕ, ಅದು ಜೂಜಿದ್ದಂಗೆ. ರೇಷ್ಮೆ ಅಂತೂ ಈಗ ಇನ್ನು ಭಾಳ ಚೆನ್ನಾಗಿ ಈಗ ದುಡ್ಡು ತಗೊಳ್ತಾ ಇದ್ದಾರೆ. ಹೇಳ್ಬೇಕು ಅಂತಂದರೆ ಇನ್ನೂ ಒಂದು ಅನುಕೂಲ ಏನು ಗೊತ್ತಾ, ಈಗ ಎಲ್ಲಿ ಈ ಶೆಡ್ಡುಗಳನ್ನು ಕೂಡ ತೋಟದಲ್ಲೇ ಮಾಡ್ತಾಯಿದ್ದಾರೆ, ತೋಟದ ಮಧ್ಯದಲ್ಲೇ ಮಾಡ್ತಾಯಿದ್ದಾರೆ. ಅದಕ್ಕೆ ಸಹಾಯಧನನೂ ಕೊಡ್ತಾಯಿದ್ದಾರೆ. ಇವುಗಳನ್ನೆಲ್ಲ ನಾನು ಆಗಲೇ ಹೇಳ್ದಾಗೆ
ಇನ್ನು ಸುದೀರ್ಘವಾಗಿ ನೀವು ಯಾರಾದರೂ ಕಾಮೆಂಟ್ ಮಾಡಿದ್ರೆ ಇವುಗಳ ಬಗ್ಗೆ ತೋಟ ನಿರ್ವಹಣೆ, ತೋಟ ಯಾವ ದಾಯದಲ್ಲಿಡಬೇಕು, ಆಮೇಲೆ ಇದು ಈ ಸಹಾಯಧನ, ಇದೆಲ್ಲದರ ಬಗ್ಗೆನೂ ಬೇಕಾದರೆ ಮುಂದೆ ವಿಡಿಯೋಗಳು ಮಾಡೋಣ. ಈಗ ರಫಾಗಿ ಸಿಂಪಲ್ಲಾಗಿ ಸಂಕ್ಷಿಪ್ತವಾಗಿ ಹೇಳೋದೇನೋ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು ತೋಟದ ಮಧ್ಯದಲ್ಲೇ ಶೆಡ್ ಮಾಡ್ಕೊಂಡು ಬಿಟ್ಟರೆ ಏನು 100 ಮೊಟ್ಟೆ 150 ಮೊಟ್ಟೆನ ಒಬ್ಬರೇ ಮೇಯಿಸ್ಬೋದು. ಅಥವಾ ಗಂಡ ಹೆಂಡ್ತಿ ಇದ್ದರೆ ಬೇರೆ ಯಾವ ಆಳು ಬೇಕಿಲ್ಲ. ಹಂಗೆ ಕೊಯ್ದು ತಂದು ಶೆಡ್ನಲ್ಲಿರೋ ಶೂಟ್ಗಳಲ್ಲಿ ತಂದು ಹಾಸಿಬಿಡೋದು. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, ಕ್ಲೋಸ್, ಮುಗೀತು ಕತೆ. ಆ ಕಟ್ ಮಾಡಿ ತರೋದೊಂದೇ ಸ್ವಲ್ಪ ಕೆಲಸ ಅಂತಂದು ಹೇಳ್ಬೋದು. 2 ಮೇವು. ಇನ್ನು ಶಾಂಪಲ್ ಬಂದಾಗ ಹಣ್ಣುಳ ಆದಾಗ ಚಂದ್ರಕ್ಕೆ ಮುಚ್ಚಿಬಿಟ್ಟು ಒಂದಷ್ಟು ಜನ ಕೂಲಿರನ್ನ ಆಡ್ಕೊಂಡು ಗೂಡು ತೆಗೆದುಕೊಂಡು ಬಿಡೋದು. ಬೆಳೆಗಳು ಕೂಡ ಅಷ್ಟೇ ಸೂಪರಾಗಿ ಬರ್ತಾಯಿದ್ದಾವೆ. ಯಾಕಂದರೆ ಈ ಶೆಡ್ಗಳು ಕೂಡ ಒಳ್ಳೆ ವಾತಾವರಣ. ತಾಂತ್ರಿಕ ಸಲಹೆಗಳ ಮೇರೆಗೆ ಇನ್ನೂ ಒಂದು ಹೇಳಬೇಕು, ನಮ್ಮ ಈ ರೇಷ್ಮೆ ಡಿಪಾರ್ಟ್ಮೆಂಟು ಕೂಡ ಎಷ್ಟೋ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಗಬ್ಬೆದ್ದೋಗಿಬಿಟ್ಟಿದ್ದಾವೆ. ಇದ್ದಿದ್ದರಲ್ಲಿ ಸ್ವಲ್ಪ ಚೆನ್ನಾಗಿದೆ ಆವತ್ತಿಗೂ ಇವತ್ತಿಗೂ ಅಂತಂದು ನಾನು ಸ್ವಲ್ಪ ಮಾರ್ಕ್ಸ್ ಕೂಡ ಕೊಡ್ಬೋದು. ಈ ರೇಷ್ಮೆ ಡಿಪಾರ್ಟ್ಮೆಂಟ್ನಲ್ಲಿ ಸಹಾಯಧನ ಕೊಡೋದು, ಸಹಕಾರ ಕೊಡೋದು, ಇದರಲ್ಲೂ ಕೂಡ ಒಳ್ಳೆ ಪ್ರೋತ್ಸಾಹ. ಅದರಲ್ಲೂ ನಮ್ಮ ಕರ್ನಾಟಕಕ್ಕಂತೂ ಈ ರೇಷ್ಮೆಗೆ ತುಂಬ ಫೇಮಸ್ ಅಲ್ವಾ. ಹಂಗಾಗಿಬಿಟ್ಟು ನಮ್ಮ ಹುಡುಗರು, ನಮ್ಮ ಕರ್ನಾಟಕದ ಹುಡುಗರು ಇದನ್ನ ಏಕೆ ಆಯ್ಕೆ ಮಾಡ್ಕೋಬಾರ್ದು ಅಂತ ಅವರಲ್ಲಿ ಒಂದು ಬಿತ್ತನೆ ಹಾಕಬೇಕು ಅನ್ನೋದೇ ನನ್ನ ಈ ವಿಡಿಯೋದ ಉದ್ದೇಶ. ನಾವು ಸಹ ರೇಷ್ಮೆ ಮೇಯಿಸೋಣ, ಅದ್ರ ಬಗ್ಗೆ ತಿಳ್ಕೊಂಬೋಣ ಅನ್ನುವಂಥ ಕಾಯಿಸಿದ್ದಾಗ ನೀವೆಲ್ಲ ಇದರಲ್ಲಿ ಕಾಮೆಂಟ್ಗಳಾಕಿ ಖಂಡಿತ ಯಾವ ಉತ್ಪ್ರೇಕ್ಷೆ ಇಲ್ಲದೆ ನನ್ನ ಅನುಭವದಿಂದ ನಾನು ಇದರಲ್ಲಿ ಪರಿಣಿತಿ ಪಡೆದವನಾಗಿ ಇವತ್ತಿನ ಕಾಲಮಾನದಲ್ಲೂ ರೈತರು ಎಷ್ಟು ಚೆನ್ನಾಗಿ ಇದರಿಂದ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಣ್ಣಾರೆ ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮಂದರು ಇವರೆಲ್ಲ ಮಾಡೋದನ್ನು ನೋಡ್ತಾ ಇರೋದ್ರನ್ನಾಗಿ ನಿಮಗೂ ಈ ಬಗ್ಗೆ ಒಂದು ತಿಳುವಳಿಕೆ ಬರಲಿ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ಇದರ ಬಗ್ಗೆ ಇನ್ನೂ ವಿವರವಾಗಿ ಬೇಕಾದರೆ ನೀವು ಕಾಮೆಂಟ್ಗಳಲ್ಲಿ ಕಾಯಿಸಾಗಿ ಕಾಮೆಂಟ್ ಮಾಡಿ ತಿಳಿಸೋಕೆ ಹೇಳಿದ್ರೆ ಖಂಡಿತ ಮುಂದೆ ಈ ಬಗ್ಗೆನೂ ವಿಡಿಯೋಗಳು ಮಾಡೋಣ. ಹಂಗಂತಂದು ಕುರಿ ಮೇಕೆ ವಿಡಿಯೋಗಳು ಮಾಡೋಣ ಅಂತಂದಲ್ಲ. ಯಾವುದೇ ಒಂದು ಹೊಸ ವಿಚಾರ ಹೇಳಬೇಕು ಅಂದ್ಕೊಂಡ್ರೆ ವಿನಾಕಾರಣ ಲಂಬಿಸಿ ಹೇಳೋದು ನನಗೇನು ಇಷ್ಟ ಇಲ್ಲ. ಯಾವುದಾದ್ರೂ ಕುರಿ ಮೇಕೆ ವಿಚಾರದಲ್ಲೂ ಕೂಡ ಒಂದು ಸಮಸ್ಯೆಗಳು ಬರಲಿ ಅಥವಾ ಏನಾದರೂ ತಿಳಿಸೋ ಅಂಥದ್ದಿದ್ದರೆ ಖಂಡಿತ ಅದರ ಬಗ್ಗೆ ವಿಡಿಯೋಗಳು ಮಾಡೋಣ. ಸಾಧ್ಯವಾದಷ್ಟು ರೈತಾಪಿ ಬದುಕನ್ನು ಸುಧಾರಣೆ ಮಾಡಬೇಕು ಅಂದರೆ ಯಾವ ರೀತಿ ಬೆಳೆಗಳು ಅದರ ಬಗ್ಗೆ ಎಲ್ಲ ನಿಮಗೆ ಅರಿವು ಮೂಡಿಸುವಂತಹ ಒಂದು ವಿಡಿಯೋಗಳನ್ನ ನಾನು ಸಾಧ್ಯವಾದಷ್ಟು ಟೈಮ್ ಮಾಡಿಕೊಂಡು ಸಾಧ್ಯವಾದಷ್ಟು ಬಿಡುವು ಮಾಡಿಕೊಂಡು ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ತನಕ ನೋಡ್ಕೊಂಡು ಬಂದು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಂಡು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ತಲುಪೋಂಗೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.